ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳದಲ್ಲಿ ಕೂಡ ಇದೇ ಇನ್ಸಿಡೆಂಟ್ ಆಗಿತ್ತು, ಜಲಪ್ರವಾಹ ಆಗಿತ್ತು, ಲ್ಯಾಂಡ್ಸ್ಕೇಪ್ ಆಗಿತ್ತು, ಮೊನ್ನೆನೂ ಕೂಡ ಆಗಿದೆ ಕೂಡ. ನೀರಲ್ಲೆಲ್ಲ ಹಾವುಗಳು ತೇಲಾಡ್ತಿದ್ದಾವೆ. ನೀರಲ್ಲಿ ಮನುಷ್ಯರು ಸ್ವಿಮ್ ಮಾಡೋದಲ್ಲ, ಹಾವುಗಳು ಸ್ವಿಮ್ ಮಾಡ್ತಾ ಇದೆ. ಸೊ ಇಲ್ಲೆಲ್ಲವೂ ಕೂಡ ನಾನು ಏನು ಹೇಳಿದ್ದೆ ಅದೇ ಕೂಡ ನಡೆದಿದೆ ಇವಾಗೂ. ಮತ್ತು ನನ್ನ ಡೇಟ್ ಕೂಡ ಎಲ್ಲೂ ಮಿಸ್ ಆಗಿಲ್ಲ. ಈ ವರ್ಷಕ್ಕೆ 1 ಮತ್ತು 6 ಮತ್ತು 8 ಅನ್ನೋದು ತುಂಬ ಡೇಂಜರಸ್ ನಂಬರ್ ಅಂತ ಹೇಳಿದೆ ನೋಡಿ. ಈ 8ನೇ ತಾರೀಕೆ ಯಾಕೆ ಆಗಬೇಕು, 7 and 8 ಅಲ್ಲ. ಮೊನ್ನೆ ಅದೇ ನಾನು ಹೇಳಿದ್ನಲ್ಲ, ಈ ಇನ್ಸಿಡೆಂಟ್ ಆಗಿದೆ. 7 and 8ನೇ ತಾರೀಕೆ 4 ಜನನ ಒಡೆದು ಸಾಯಿಸಿದ್ದಾರೆ. ಅವ್ರು ಮಾಡಿರೋ ತಪ್ಪೆ, ಆದರೆ ಅವತ್ತಿನ ದಿನವೇ ಅದಾಗಿದೆ. ಯಾಕಂದರೆ ಹಿಂದೆ ಮುಂದೆ ಕಾನೂನಿದೆ, ಶಿಕ್ಷೆ ಕೊಡ್ಬೋದು, ಅದೆಲ್ಲ ಬೇರೆ ವಿಷಯ. ಆದರೆ ಅವತ್ತು ಸಾವನ್ನಪ್ಪಿ ಪಬ್ಲಿಕ್ ನೋಡೋ ರೀತಿ ಆಗಿದೆ. ಇದೆಲ್ಲ ಏನಾಗುತ್ತೆ, ಮಾಧ್ಯಮಗಳಲ್ಲಿ ನ್ಯೂಸ್ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಬಿಗ್ ನ್ಯೂಸ್ ಆಗ್ತಾ ಹೋಗುತ್ತೆ. ಆ ಬಿಗ್ ನ್ಯೂಸ್ಗಳು ಬರೋದೇ ಈ ನಾನು ಹೇಳಿರ್ತಕ್ಕಂಥ ಡೇಟಲ್ಲಿ, ನಮ್ಮ ಡೇಟ್ಗಳಲ್ಲೇ ಬರ್ತಾ ಹೋಗುತ್ತೆ ನೋಡಿ. 1, 6, 8 ಇದು 3 ಡೇಂಜರ್ ನಂಬರ್ ಅಂತ ಹೇಳಿದೆ. ಯಾವತ್ತೆಲ್ಲ ಈ ಡೇಟ್ಗಳು ಪಾಸ್ ಆಗುತ್ತೆ, ಈವನ್ ಆ ಟೈಮಲ್ಲಿ ಕೂಡ ಈ ಥರ ಘಟನೆಗಳಾಗ್ಬೋದು. ಅದನ್ನು 1000 ಸತಿ ಹೇಳಿದೆ. ಬಟ್ ಈ ಟೈಮ್ ಏನಪ್ಪ ಅಂತಂದರೆ, ಕಟಕ ರಾಶಿಗೆ ಗುರುವಿನಿಂದ ಜಲ ಅಂದರೆ ನೀರಿನಿಂದ ಬಹಳಷ್ಟು ಸುನಾಮಿ ಕೂಡ ಆಗ್ಬೋದು. ಮತ್ತು ಮಳೆಯಿಂದ ತೊಂದರೆಗಳು ಅಂದರೆ ಅಂತಿಂಥ ತೊಂದರೆಗಳಲ್ಲ, ಊರೂರೇ ಕೊಚ್ಕೊಂಡು ಹೋಗುವಂಥ ತೊಂದರೆಗಳು, ರೈತರಿಗೆ ಬಹಳ ಹಾನಿ ಆಗ್ತಕ್ಕಂಥದ್ದು. ಇದರಿಂದ ಎಲ್ಲನೂ ತೊಂದರೆ ಆಗ್ತಾ ಬರುತ್ತೆ. ರೈತರು ಪಾಪ ಅವರ ಹಾನಿ ನಷ್ಟಕ್ಕೆ ಅವ್ರ ಹತ್ರ ದುಡ್ಡು ಕಳ್ಕೊಳ್ತಕ್ಕಂಥದ್ದು, ಇದರಿಂದ ಎಲ್ಲ ಒಂದು ಕಡೆ ಮನೆ ಮಠವನ್ನು ಕಳ್ಕೊಳ್ತಕ್ಕಂಥದ್ದು. ಯಾಕಂದರೆ ಬೆಳೆಯನ್ನೇ ನಂಬ್ಕೊಂಡಿರ್ತಾರೆ, ಅದು ಕೂಡ ಎಲ್ಲ ಒಂದು ಕಡೆ ನಷ್ಟ ಆಗ್ತಾ ಹೋಗುತ್ತೆ. ಮತ್ತು ಮನೆ ಬಿಡ್ತಾರೆ, ಕೆಲಸ ಬಿಡ್ತಕ್ಕಂಥದ್ದು. ಕಟಕ ರಾಶಿಯವರು ನೋಡಿ, ಗುರು ಬಂದಿದ್ದಾನೆ, ಮನೆ ಚೇಂಜ್ ಮಾಡ್ತಕ್ಕಂಥದ್ದು, ಕೆಲಸವನ್ನು ಚೇಂಜ್ ಮಾಡ್ತಕ್ಕಂಥದ್ದು, ಊರಿಂದ ಊರಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ನೋಡಿ, ಇವಾಗ ಅವ್ರು ಯಾರೋ ಇಲ್ಲಿಂದ ಹೋಗಿ ಎಲ್ಲೋ ಹೋಗಿ ಪ್ರವಾಸಕ್ಕೆ ಅಂತ ಹೋಗಿ ಅಲ್ಲಿ ಡೆತ್ ಆಗಿದ್ದಾರೆ. ಇದೆಲ್ಲವೂ ಕೂಡ ನಡೆಯೋದು ಈ ಗುರುವಿನ ಪ್ರಭಾವದಿಂದ. ಹಾಗಾಗಿ ಕಟಕ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಕೂಡ. ಜೊತೆಗೆ 6ನೇ ಮನೆ ಅಂತ ಅಂದಾಗ ಧನಸ್ಸು ರಾಶಿಯ ಅಧಿಪತಿ ಅವನೇ ಆಗಿರ್ತಾನೆ ಕಟಕ ರಾಶಿಗೆ. ಜೊತೆಗೆ ಅವನು ಚಂದ್ರನ ಮನೆಯಲ್ಲಿರೋದ್ರಿಂದ ಕಾಯಿಲೆಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. ಕಾಯಿಲೆ ಅಂತ ಅಂದರೆ ಕಟಕ ರಾಶಿಯವರು ಯಾರೆಲ್ಲ ಫಿಟ್ಟಾಗಿರ್ತೀರಾ, ಹೆಂಗಾಗಿರ್ತೀರಾ ಗೊತ್ತಿಲ್ಲ, ಆದರೆ ಶುಗರ್ಗೆ ಬಹಳ ಬೇಗ ಶುಗರ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆರೋಗ್ಯ ಸಮಸ್ಯೆ ಅಂತೂ ಬಹಳಷ್ಟು ಕೆಡ್ತಾ ಹೋಗುತ್ತೆ. ಅದಕ್ಕೆ ಪರಿಹಾರವನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ ಕಟಕ ರಾಶಿಯವರು. ಯಾಕಂದರೆ ಈ ಆರೋಗ್ಯ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಜಗಳಗಳಾಗ್ತಕ್ಕಂಥದ್ದು, ಮನಃಶಾಂತಿ ಇರೋದಿಲ್ಲ. ಫಸ್ಟ್ಗೆ ಹೇಳಿದೆ, ಮನಃಶಾಂತಿ ಇರೋದಿಲ್ಲ. ಯಾವುದೋ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಕೆಲಸ ಕಾರ್ಯ ಆಗಿರ್ಬೋದು, ಲಾಸ್ನ ನೋಡ್ಕೊಳ್ತಾ ಹೋಗ್ತೀರಾ. ಎಲ್ಲರೂ ಹೇಳ್ತಾರೆ ಕಟಕ ರಾಶಿಗೆ ಗುರು ಬಂದಿದ್ದಾನೆ, ಗುರುಬಲ ಇದೆ, ತುಂಬ ಚೆನ್ನಾಗಾಗುತ್ತೆ, ಗುರುಬಲ ಇದೆ. ಆದರೆ ಆ ಗುರುಬಲದಿಂದ ಎಲ್ಲೋ ಒಂದು ಕಡೆ ಕಳ್ಕೊಳ್ಳೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ಕಟಕ ರಾಶಿಗೆ 6ನೇ ಅವನು ಕೂಡ ಗುರುನೇ ಆಗಿರ್ತಾನೆ, ಹಾಗೆ 9ನೇ ಅವನು ಕೂಡ ಗುರುನೇ ಆಗಿರ್ತಾನೆ. ಹಾಗಾಗಿ ಎಲ್ಲ ಒಂದು ಕಡೆ ಪಿತ್ರಾರ್ಜಿತ ಆಸ್ತಿ ಮೇಲೆ ಜಗಳಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮನೇಲಿ ಅಲ್ಲೋಲ ಕಲ್ಲೋಲಗಳಾಗ್ತಕ್ಕಂಥದ್ದು, ಕೋರ್ಟು ಕೇಸು, ಈ ಥರದ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಯಾವಾಗಲೂ ಸ್ಟೇಷನ್ನು, ಕೋರ್ಟು ಕೇಸು ಅಥವಾ ಹಳೆಯ ಕೇಸ್ಗಳಿದ್ರೆ ರಿವೀಲ್ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಕಟಕ ರಾಶಿಯವರಿಗೆ ಪರಿಣಮಿಸ್ತಾ ಹೋಗುತ್ತೆ. ಇದನ್ನು ನೋಡ್ಕೊಳ್ಬೇಕಾಗತ್ತೆ, ಅದಕ್ಕೆ ಪರಿಹಾರ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ನೋಡಿ, 12ನೇ ಮನೆ ಮಿಥುನ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ಖಂಡಿತ ಕೋರ್ಟು ಕೇಸು ವಿವಾದ ಏನಾದರೂ ಇದ್ದರೆ ಕಟಕ ರಾಶಿಯವರಿಗೆ ಅವೆಲ್ಲ ರಿವೀಲ್ ಆಗುತ್ತೆ. ಜೊತೆಗೆ ಹೊಸದಾಗಿ ಏನಾದರೂ ನೀವು ಏನೇ ಒಂದು ಮನೆ ಆಗಲಿ ಅಥವಾ ಆಸ್ತಿ ಆಗಲಿ ಜಾಗ ಆಗಲಿ ತೊಗೋಬೇಕಾದ್ರೆ ತುಂಬ ಹುಷಾರಾಗಿರಿ. ಕಾನೂನಿನ ತೊಂದರೆಗಳು ಜಾಸ್ತಿ ಆಗುತ್ತೆ. ಮತ್ತು ಕಟಕ ರಾಶಿಯಲ್ಲಿ ಯಾರೆಲ್ಲ ಸರ್ಕಾರಿ ಕೆಲಸದಲ್ಲಿರ್ತೀರ, ಗೌರ್ಮೆಂಟ್ ಕೆಲಸದಲ್ಲಿರ್ತೀರ,